ಹಾಯ್ ವೆಲ್ಕಮ್ ಟು ಅವರ್ ಸಿದ್ವಿನಿ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಮಿಕ್ಸ್ ಬಾಜಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀವಿ, ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬೀನ್ಸ್, ಆಲೂ, ಕ್ಯಾರೆಟ್, ಕಡಲೆಬೀಜ, ಆನಿಯನ್, ಟೊಮೆಟೊ. ಸಾಸಿವೆ, ಜೀರಿಗೆ, ಪನ್ನೀರ್ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು, ಟರ್ಮರಿಕ್ ಪೌಡರ್ ಆ್ಯಂಡ್ ಗರಂ ಮಸಾಲ. ಮೊದಲಿಗೆ ನಾವು ಒಂದು ಕುಕ್ಕರ್ನಲ್ಲಿ ಕ್ಯಾರೆಟ್, ಆಲೂ, ಬೀನ್ಸ್ ಹಾಗೆ ಕಡಲೆಬೀಜ ಹಾಕಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ 3 ವಿಜಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಳ್ತೀವಿ. ತದನಂತರ ಇನ್ನೊಂದು ಪಾತ್ರೆಯಲ್ಲಿ ಹೆಚ್ಚಿದ ಆನಿಯನ್, ಟೊಮೆಟೊ ಹಾಗೆ 2 ಮೆಣಸಿನ್ಕಾಯಿ ಒಂಚೂರು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇಟ್ಟುಕೊಳ್ಳಬೇಕು. ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿಕೊಂಡು ರುಬ್ಬಿಕೊಳ್ಳಬೇಕು. ತದನಂತರ ಕುಕ್ಕರ್ನಲ್ಲಿ ಬೇಯಿಸಿಕೊಂಡಂತಹ ವೆಜಿಟೇಬಲ್ಸನ್ನು ಸಣ್ಣಗೆ ಹೆಚ್ಚಿಕೊಂಡು ಇಟ್ಟುಕೊಳ್ಳಬೇಕು. ಕ್ಯಾರೆಟ್, ಆಲೂ, ಬೀನ್ಸ್ ಇವುಗಳನ್ನೆಲ್ಲವನ್ನು ಸಣ್ಣಗೆ ಹೆಚ್ಚಿಕೊಂಡು ಇಟ್ಟುಕೊಳ್ಳಬೇಕು. ಇನ್ನೊಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕಬೇಕು. ಅದು ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಬೇಕು. ಸಾಸಿವೆ, ಜೀರಿಗೆ ಸಿಡಿದ ನಂತರ ಮಿಕ್ಸಿಯಲ್ಲಿ ಹಾಕಿಕೊಂಡಂತಹ ಮಿಶ್ರಣವನ್ನು ಹಾಕಿ ಫ್ರೈ ಮಾಡಬೇಕು. 1 ನಿಮಿಷದವರೆಗೆ ಫ್ರೈ ಮಾಡಿದ ನಂತರ ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪುಡಿ, ಪನ್ನೀರ್ ಮಸಾಲ ಪೌಡರ್, ಸಾಲ್ಟ್, ಟರ್ಮರಿಕ್ ಪೌಡರ್ ಎಲ್ಲವನ್ನು ಹಾಕಿ ಫ್ರೈ ಮಾಡಬೇಕು. ಇದಾದ ನಂತರ ಇದಕ್ಕೆ ಬೇಯಿಸಿಕೊಂಡಂತಹ ಉಳಿದ ನೀರನ್ನು ಹಾಕಿಕೊಳ್ಳಬೇಕು. ಒಂದು ಕುದಿ ಬರೆಯುವವರೆಗೂ ನಾವು ಇದನ್ನು ಬಾಡಿಸಬೇಕು, ಫ್ರೈ ಮಾಡಬೇಕು. ಅದಾದ ನಂತರ ಇದಕ್ಕೆ ನಾವು ಎಲ್ಲ ಹೆಚ್ಚಿಕೊಂಡಂತಹ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್, ಆಲೂ, ಬೀನ್ಸ್ ಹಾಗೂ ಕಡಲೆಬೀಜ ಎಲ್ಲವನ್ನು ತರಕಾರಿಗಳನ್ನು ಹಾಕಿಕೊಂಡ ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕಿ 1-2 ನಿಮಿಷದವರೆಗೆ ಬೇಯಿಸಿಕೊಂಡರೆ ರುಚಿಕರವಾದಂತಹ ಮಿಕ್ಸ್ ವೆಜಿಟೇಬಲ್ ಬಾಜಿ ಸವಿಯಲು ಸಿದ್ಧವಾಗಿರುತ್ತದೆ. ಇದನ್ನು ರೋಟಿಯ ಚಪಾತಿಯೊಂದಿಗೆ ತಿನ್ನಲು ರುಚಿಕರವಾಗಿರುತ್ತದೆ. ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.